ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಪೂಜ್ಯ ಗುರುಗಳಾದ ವೀರಭದ್ರಯ್ಯನವರಿಗೆ ನನ್ನ ಅನಂತ ನಮನಗಳು. ನಾವು ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದಾಗಿಂದ ಅವರು ನಮಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿಕೊಡುತ್ತಿದ್ದಾರೆ. ಎಲ್ಲ ಶಿಷ್ಯರಿಗೂ, ಪುರುಷರಿಗಾಗಲಿ ಸ್ತ್ರೀಯರಾಗಲಿ ಎಲ್ಲರಿಗೂ ಜಿಜ್ಞಾಸೆಯಿಂದ ತಿಳಿಸಿಕೊಡುತ್ತಾರೆ. ಇವರು ದೈವಜ್ಞರು. ಇವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಥರದ ಜ್ಞಾನವನ್ನು ಹೊಂದಿದ್ದಾರೆ. ಇವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಾಶರ, ಭೃಗುನಂದನಾಡಿ, ಮೆಡಿಕಲ್ ಅಸ್ಟ್ರಾಲಜಿ, ನಾಡಿಶಾಸ್ತ್ರ ಎಲ್ಲದರಲ್ಲೂ ಪರಿಣಿತಿ ಹೊಂದಿದ್ದಾರೆ. ಇವರು ಯಾವ ಶಿಷ್ಯರು ಜ್ಯೋತಿಷ್ಯದ ಬಗ್ಗೆ ಏನೇ ಕೇಳಿದರೂ ಬೇಜಾರು ಮಾಡಿಕೊಳ್ಳದಲ್ಲೇ ಕೂಲಂಕುಷವಾಗಿ ಉತ್ತರಿಸುತ್ತಾರೆ. ಇವರ ಯಾವುದೇ ಕ್ಲಾಸನ್ನು ತಪ್ಪಿಸಿಕೊಳ್ಳಲು ನಮಗೆ ಇಷ್ಟ ಆಗಲ್ಲ. ಎಲ್ಲ ಕ್ಲಾಸಿಗೂ ಅಟೆಂಡ್ ಮಾಡಬೇಕು ಅನಿಸುತ್ತೆ. ಎಷ್ಟೋ ಗುರುಗಳು ಶೀಘ್ರ ಕೋಪಿಗಳು, ಸರಿಯಾಗಿ ಉತ್ತರಿಸೋರಿಗೆ ಅವಧಾನ ಇರಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಗುರುಗಳು ಸ್ಥಿತಪ್ರಜ್ಞರು ಅಂತ ಸ್ವಭಾವವನ್ನು ಹೊಂದಿರುವ ಗುರುಗಳನ್ನು ಹೊಂದಿರುವ ನಾವೇ ಧನ್ಯರು. ಇವರು ಹೆಚ್ಚು ಹೆಚ್ಚು ವಿಷಯವನ್ನು ಗ್ರಹಿಸಿ ಶಿಷ್ಯರಿಗೂ ತಿಳಿ ಹೇಳಿ ಗುರುತ್ವದ ಒಂದು ದೊಡ್ಡ ಭೂಷಣಪ್ರಾಯರಾಗಿದ್ದಾರೆ. ಎಷ್ಟೋ ಜನರು ಅಸ್ಟ್ರಾಲಜಿ ಬಗ್ಗೆ ನಿಜವಾಗಿ ಅಲೆಗಳಿದ್ದಾರೆ. ನಿಜವಾಗಿ ಅರ್ಥ ಮಾಡಿಕೊಂಡರೆ ಅದಕ್ಕಿಂತ ದೊಡ್ಡ ಸೈನ್ಸ್ ಇಲ್ಲ. ಈ ಜ್ಯೋತಿಷ್ಯದ ಬಗ್ಗೆ ತಿಳಿಸಿಕೊಡಿದ ಗುರುಗಳಿಗೆ ನಮ್ಮೆಲ್ಲರ ಧನ್ಯವಾದಗಳು. ಹಾಗೆ ಗುರುಗಳು ಅವರ ತಾಯಿಯ ಬಗ್ಗೆ ಅಗಾಧವಾದ ಪ್ರೀತಿ ಭಕ್ತಿ ಇಟ್ಟುಕೊಂಡಿದ್ದಾರೆ. ಅವರ ತಾಯಿಯವರು ಅಷ್ಟೇ ನಮ್ಮನ್ನೆಲ್ಲ ಚೆನ್ನಾಗಿ ಮಾತನಾಡಿಸಿ ನಮ್ಮನ್ನು ಆಧರಿಸುತ್ತಾರೆ. ಎಲ್ಲೇ ಹೋದರೂ ಗುರುಗಳು ಅವರ ತಾಯಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಅವರಿಗೆ, ಅವರ ಕುಟುಂಬಕ್ಕೆ ಶಿವನು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಗುರುಗಳು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡುತ್ತಿದ್ದಾರೆ. ಪ್ರೇಕ್ಷಕರಲ್ಲೂ ಅದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಉತ್ತೇಜನ ಕೊಟ್ಟು ಸಹಕರಿಸಬೇಕು ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನಿಮ್ಮ ಪುಷ್ಪಾ ಸೀತಾರಾಮ್.